ಹಲೋ ಗೆಳೆಯರಿ, ನಮ್ಮ ಲಾಗ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 4, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ನ ತೆಗೆದುಕೊಳ್ಳುವಂಥದ್ದಾದರೆ, ಸೆಂಟರ್ ಇಂಕ್ಸ್ ₹5,000 crores ಡೀಲ್ ಟು ಸ್ಟ್ರೆಂಥನ್ ಮ್ಯಾರಿಟೈಮ್ ಸೆಕ್ಯೂರಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ಅಂತ ಬಂದಾಗ ಸೆಕ್ಯೂರಿಟಿ ಆಸ್ಪೆಕ್ಟ್ ಆಧಾರದ ಮೇಲೆ ಹಾಗೂ ನಮ್ಮ ಒಂದು ಡಿಫೆನ್ಸ್ ಕೆಪಾಬಿಲಿಟಿ ಯಾವ ರೀತಿಯಾಗಿದೆ ಅಂತಲೂ ಸಹ ಕನೆಕ್ಟ್ ಮಾಡ್ಬೋದು. ಡಿಫೆನ್ಸ್ ಸೆಕ್ಟರ್ನ ಆಧಾರದ ಮೇಲೆ ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡುವಂಥದ್ದು. ಸೊ ಭಾರತ ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಹಾನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಹೆಲಿಕಾಪ್ಟರ್ಸ್ಗಳನ್ನು ಡಿಪ್ಲಾಯ್ ಮಾಡಿಕೊಳ್ಳೇಬೇಕಾಗುತ್ತೆ. ಕೋಸ್ಟ್ ಗಾರ್ಡ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಮಿಸೈಲ್ಸ್ಗಳನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥ ಸ್ಥಿತಿಗತಿಗಳನ್ನು ನೇವಿನಲ್ಲಿಯೂ ಸಹ ನೋಡುವಂಥದ್ದಾದರೆ, ಇಲ್ಲಿ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಒಂದು ಕಾಂಟ್ರಾಕ್ಟನ್ನು ಸೈನ್ ಮಾಡಿದೆ. ನಿಯರ್ಲಿ ವರ್ತ್ ಆಫ್ ₹5,000 crore ಅಷ್ಟು ನಾವು ಗಮನ ಹರಿಸ್ಬೋದು. ಸೊ ಈ ಒಂದು ಹಂತದಲ್ಲಿ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ MK3 ಇಂಡಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಇದೆ. ಸರಿಸುಮಾರು 6 ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ MK3 ಇಂಡಕ್ಟ್ ಮಾಡುವಂಥದ್ದಾಗಿ ಈ ಒಂದು ಹಂತದಲ್ಲಿ ಒಂದು ಕಾಂಟ್ರಾಕ್ಟನ್ನು ಮಾಡಿಕೊಂಡಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಒಂದಿಗೆ ಒಂದು ಸಿಗ್ನೇಚರ್ನ ಹಾಕಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಆಪರೇಷನಲ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಗಮನ ಹರಿಸ್ಬೋದು. ಎಂಜಿನಿಯರಿಂಗ್ ಸಪೋರ್ಟನ್ನು ಸಹ ಪ್ರೊವೈಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಸೊ ಯಾವ ರೀತಿಯಂಥ ಒಂದು ಲಾಜಿಸ್ಟಿಕ್ ಸಪೋರ್ಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಅಂದರೆ ಯಾವ ರೀತಿಯಂಥ ಒಂದು ಅಗ್ರಿಮೆಂಟ್ಗಳು ಆಗಿದೆ ಅಂತ. ಇದರ ಒಂದು ಕೆಪಾಬಿಲಿಟಿ ಅಂತ ನೋಡುವಂಥದ್ದಾದರೆ, ಟ್ವಿನ್ ಎಂಜಿನನ್ನು ಇದು ಹೊಂದಿದೆ. ಆಲ್ ವೆದರ್ ಮ್ಯಾರಿಟೈಮ್ ಸಪೋರ್ಟನ್ನು ಇದು ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಇದರ ಒಂದು ಆಪರೇಷನನ್ನು ನೋಡುವಂಥದ್ದಾದರೆ, ಶೋರ್ ಬೇಸಸ್ನ ಮುಖಾಂತರ ಆಪ್ರೇಟ್ ಮಾಡ್ಬೋದು, ಶಿಪ್ಗಳ ಮುಖಾಂತರ ಆಪ್ರೇಟ್ ಮಾಡ್ಬೋದು. ಇನ್ನು ಸಿ ಲೆವೆಲಲ್ಲಿ ಅಂತ ಬಂದಾಗ ಶಿಪ್ಗಳ ಒಂದು ಸಪೋರ್ಟನ್ನು ಗಮನ ಹರಿಸುವಂಥದ್ದು. ಸೊ ಇದರ ಒಂದು ಸೂಟಬಿಲಿಟಿ ಅಂತ ಬಂದಾಗ, ಇವಾಗ ಪ್ರಸ್ತುತವಾಗಿ ಮ್ಯಾರಿಟೈಮ್ ಸೆಕ್ಯೂರಿಟಿ ಅಂತ ಬಂದಾಗ ಇವಾಗ ಕೆಲವೊಂದಿಷ್ಟು ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ಸ್ಗಳಿರುತ್ತೆ, ಹಾಗೂ ಸರ್ವಿಲೆನ್ಸ್ಗೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಹಾಗೂ ಫಿಷರ್ಮೆನ್ಸ್ಗೆ ಬೇಕಾಗ್ತಕ್ಕಂಥ ಒಂದು ಅಸಿಸ್ಟೆನ್ಸನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ ಇದು ಸಹಕಾರಿ ಆಗಲಿದೆ ಅಂತ ಹೇಳ್ಬೋದು. ಹಾಗೂ ಮರೈನ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಸಂಬಂಧಿಸಿದಂತಲೂ ಸಹ ಇದು ಕಾರ್ಯವನ್ನು ನಿರ್ವಹಿಸಲಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಹಂತದಲ್ಲಿ ನಮ್ಮ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ನಾವು ಗಮನ ಹರಿಸ್ಬೋದಲ್ವಾ. ಎಕನಾಮಿಕ್ ಸಿಗ್ನಿಫಿಕೆನ್ಸು ಅಷ್ಟೇ ಇದೆ ಅಂತ ಹೇಳ್ಬೋದು. ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ, ಭಾರತದಲ್ಲಿ ಒಂದು ಇಂಡಿಜಿನಸ್ ಆಗಿರತಕ್ಕಂಥ ಡಿಸೈನ್ ಬರುತ್ತೆ, ಡೆವಲಪ್ ಆಗುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಲೈಟ್ ಹೆಲಿಕಾಪ್ಟರ್ MK3 ನಾವು ಗಮನ ಹರಿಸ್ಬೋದು. ಸೊ ಇದರೊಂದಿಗೆ MSMEಸ್ಗಳಿಗೂ ಸಹ ಸರಿಯಾದಂಥ ಒಂದು ಸಪೋರ್ಟ್ ಸಿಕ್ಕತ್ತೆ. ಆತ್ಮನಿರ್ಭರ ಭಾರತ್ ಹಾಗೂ ಮೇಕ್ ಇನ್ ಇಂಡಿಯಾಗೆ ಇದು ಸಪೋರ್ಟನ್ನು ಮಾಡುತ್ತೆ ಅಂತಲೇ ಗಮನ ಹರಿಸುವಂಥದ್ದು. ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಬೇಕಾಗಿರುವಂಥ ಒಂದು ಆಪರೇಷನಲ್ ಕೆಪಾಬಿಲಿಟಿಯನ್ನು ನಾವಿಲ್ಲಿ ಎನ್ಹಾನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಆರ್ಟಿಕಲನ್ನು ನೋಡ್ತಾ ಇದ್ದೀವಿ. ಇದರೊಂದಿಗೆ ಇಂಡಿಯನ್ ನೇವಿಗೆ ಸಪೋರ್ಟ್ ಆಗುವಂತೆ ಸ್ಟಿಲ್ ಮಿಸೈಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ರಾಕ್ಟನ್ನು ಮಾಡ್ತಾ ಇದೆ. ಇದೊಂದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. ಯಾರೊಂದಿಗೆ ಕಾಂಟ್ರಾಕ್ಟನ್ನು ಮಾಡಿದ್ದಾರೆ ಅಂತಂದರೆ, ರಷ್ಯನ್ ಫೆಡರೇಷನ್ ಕಂಟ್ರೋಲಲ್ಲಿರ್ತಕ್ಕಂತಹ ಸ್ಟೇಟ್ ಕಂಪನಿ ಹೊಂದಿದೆ, JSC ರೋಸೋಬೋರಾನ್ ಎಕ್ಸ್ಪೋರ್ಟ್. ಸೊ ವೆರಿ ಇಂಪಾರ್ಟೆಂಟ್. ರಷ್ಯಾದೊಂದಿಗೆ ಒಂದು ಟೈಯನ್ನು ಮಾಡ್ಕೊಳ್ತಾ ಇದೆ. ಅದರಲ್ಲೂ ಇಂಡಿಯನ್ ನೇವಿಗೆ ಸಪೋರ್ಟ್ ಆಗ್ತಕ್ಕಂಥ ಈ ಒಂದು ಮಿಸೈಲ್ಸನ್ನು ನಾವು ಕನೆಕ್ಟ್ ಮಾಡ್ಬೋದು. ಪ್ರಿಲಿಮ್ಸಲ್ಲಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಸೊ ಇದೊಂದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಒಂದು ರ್ಯಾಪಿಡ್ ಕೆಪಾಬಿಲಿಟಿ ಯಾವ ರೀತಿ ಆಗಿದೆ ನಮ್ಮದು ಅಂತ. ಇದು ಕೂಡ ಒಂದು ಆಲ್ ವೆದರ್ ಕೆಪಾಬಿಲಿಟಿಯನ್ನು ಹೊಂದಿದೆ ಅಂತಲೇ ಗಮನ ಹರಿಸ್ಬೋದು. ಸೊ ಜನರಲಿ ಇವಾಗ ಏರಿಯಲ್ ಥ್ರೆಟ್ಸ್ಗಳು ಇರುತ್ತಲ್ಲ, ಅದರಲ್ಲೂ ಏರ್ಕ್ರಾಫ್ಟ್ ಆಗಿರ್ಬೋದು, ಡ್ರೋನ್ಸ್ಗಳಾಗಿರ್ಬೋದು, ಮಿಸೈಲ್ಸ್ಗಳಾಗಿರ್ಬೋದು, ಆ ಒಂದು ಥ್ರೆಟ್ಗಳಿಗೆ ಸಂಬಂಧಪಟ್ಟಂಥ ಪ್ರೊಟೆಕ್ಷನ್ನ ಒದಗಿಸಲಿಕ್ಕೆ ಈ ಒಂದು ಮಿಸೈಲ್ ಸಹಕಾರಿ ಆಗಲಿದೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಡಿಫೆನ್ಸ್ ಆರ್ಕಿಟೆಕ್ಚರ್ಗೆ ಅಗೇನ್ ಇದೊಂದು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಭಾರತ ಹಾಗೂ ರಷ್ಯಾದ ಮಧ್ಯೆ ಒಂದು ಡಿಫೆನ್ಸ್ ಕೋಆಪರೇಷನ್ ಏನಿದೆಯಲ್ಲ, ಅದು ಎನ್ಹಾನ್ಸ್ ಆಗಲಿದೆ ಈ ಒಂದು ಅಗ್ರಿಮೆಂಟ್ನ ಮುಖಾಂತರ, ಕಾಂಟ್ರಾಕ್ಟ್ನ ಮುಖಾಂತರ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಪ್ರಸ್ತುತವಾಗಿರುವಂಥ ಒಂದು ಸಿಗ್ನಿಫಿಕೆನ್ಸ್ ಏನಿದೆ ಅಂತಂದರೆ, ಡಿಫೆನ್ಸ್ ಸೆಕ್ಟರ್ ಮೇಲೆ ನಾವು ಒಂದು ಹೆಚ್ಚು ಅಲೋಕೇಶನ್ಸನ್ನು ಮಾಡ್ತಾ ಇದ್ದೀವಿ. ಇದರಿಂದ ಒಂದು ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡ್ಬೋದು, ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಪ್ರಸ್ತುತವಾಗಿ ನಮ್ಮ ಒಂದು ಕೆಪಾಬಿಲಿಟಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಜೊತೆಗೆ ನಾವು ನಮ್ಮ ಒಂದು ಮ್ಯಾನುಫ್ಯಾಕ್ಚರಿಂಗನ್ನು ಸಹ ಬೂಸ್ಟ್ ಮಾಡಬೇಕಲ್ವ. ಇಂಡಿಜಿನಸ್ ಆಗಿರುವಂಥ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ನ ಆಧಾರದ ಮೇಲೂ ಸಹ ಕಾಂಟ್ರಾಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಹಾಗೂ ನಮ್ಮ ಒಂದು ನೇವಿಗೆ ಸಂಬಂಧಿಸಿದಂಥ ಏರ್ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಒಂದು ಅಗ್ರಿಮೆಂಟನ್ನು ನಾವು ಯಾವ ರೀತಿಯಾಗಿ ರಷ್ಯಾದೊಂದಿಗೆ ಮಾಡ್ಕೊಂಡಿದ್ದೀವಿ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಇದೊಂದು ಸ್ಟ್ರಾಟಜಿಕ್ ಆಗಿರ್ತಕ್ಕಂಥ ಸಿಗ್ನಿಫಿಕೆನ್ಸನ್ನು ತೋರಿಸುತ್ತೆ. ಪ್ರಿಲಿಮ್ಸ್ ಹಾಗೂ ಮೇನ್ಸಲ್ಲಿ ವೆರಿ ಇಂಪಾರ್ಟೆಂಟ್. ಯಾವ ರೀತಿ ಅಂತ ಒಂದು ಮಿಸೈಲ್ ಇದೆ ಹಾಗೂ ಯಾವ ರೀತಿಯಾದಂಥ ಒಂದು ಹೆಲಿಕಾಪ್ಟರನ್ನು ನೋಡ್ತಾ ಇದ್ದೀವಿ. ಇಂಡಿಜಿನೈಸೇಷನನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು ಹಾಗೂ ರಷ್ಯಾದೊಂದಿಗೆ ಇರತಕ್ಕಂಥ ಒಂದು ಕಾಂಟ್ರಾಕ್ಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. GS ಪೇಪರ್ 3 ಸೆಕ್ಯೂರಿಟಿ ಆಧಾರದ ಮೇಲೆ ಹಾಗೂ ಡಿಫೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಮಾಡರ್ನೈಸೇಷನ್ ಯಾವ ರೀತಿಯಾಗಿದೆ ಅಂತ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು ಮುಂದಿನದಾಗಿ, ಸೇಫ್ಟಿ ಲಾಸ್ಟ್ ಎಕ್ಸ್ಪ್ಲೋಸಿವ್ಸ್ ಯೂನಿಟ್ ಫ್ಲೌಟ್ ರೂಲ್ಸ್ ಫಾರ್ ಪ್ರಾಫಿಟ್ ಪುಟ್ಟಿಂಗ್ ವರ್ಕರ್ಸ್ ಅಟ್ ರಿಸ್ಕ್.
ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡೆಯಲ್ಲಿ ಸೆಕ್ಯೂರಿಟಿ ಆಧಾರದ ಮೇಲೆ ಹಾಗೂ GS ಪೇಪರ್ 2 ಅಂತ ಬಂದಾಗ ಗವರ್ನೆನ್ಸ್ ಸೆಕ್ಷನ್ ಆಗಿರ್ಬೋದು ಹಾಗೂ ವಲ್ನರಬಲ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂಸ್ಗಳು ಯಾವ ರೀತಿಯಾಗಿದೆ, ಅದರಲ್ಲೂ ವರ್ಕರ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಸಹ ನಾವು ಕನೆಕ್ಟ್ ಮಾಡ್ಬೋದು. ಇಲ್ಲಿ ಭಾರತದಲ್ಲಿ ಕೆಲವೊಂದಿಷ್ಟು ಇಂಡಸ್ಟ್ರೀಸ್ಗಳು ಸಾಕಷ್ಟು ರಿಸ್ಕನ್ನು ಫೇಸ್ ಮಾಡ್ತಾ ಇದ್ದಾವೆ. ಅದರಲ್ಲೂ ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಫೈರ್ ಕ್ರ್ಯಾಕರ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ಗಳು ಯಾವ ರೀತಿಯಾಗಿ ಎಕ್ಸ್ಪ್ಲೋಷನನ್ನು ತೋರಿಸ್ತಾ ಇದ್ದಾವೆ. ರೀಸೆಂಟ್ಲಿ AP ಆಗಿರ್ಬೋದು, ಅಂದರೆ ಆಂಧ್ರ ಪ್ರದೇಶದಲ್ಲಿ ಆಗಿರ್ಬೋದು, ಮಹಾರಾಷ್ಟ್ರದಲ್ಲಿ ಎಕ್ಸ್ಪ್ಲೋಷನ್ ಒಂದು ಎಕ್ಸಾಂಪಲನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಇಲ್ಲಿ ಹೇಳ್ತಾ ಇರೋದೇನಂತಂದರೆ ರೆಗ್ಯುಲೇಟರಿ ಫೇಲ್ಯೂರ್ ಆಗ್ತಾ ಇದೆ. ಪುವರ್ ಪೀಪಲ್ ಮೇಲೆ ಇದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಈ ಒಂದು ಹಂತದಲ್ಲಿ ವರ್ಕರ್ಸ್ಗೆ ಸಂಬಂಧಿಸಿದಂಥ ವೆಲ್ಫೇರ್ ಎನ್ಶೋರ್ ಮಾಡಲಿಕ್ಕೆ ಆಗ್ತಾ ಇದೆನಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗಿದೆ. ಸೊ ಯಾವ ರೀತಿಯಾಗಿ ಸಿಸ್ಟಮೆಟಿಕಲಿ ನಾವು ಫೇಲ್ ಆಗ್ತಾ ಇದ್ದೀವಿ ಅಲ್ವಾ. ಸೊ ಅದರಲ್ಲೂ ಕಾಕಿನಾಡದಲ್ಲಿ ಆಗಿರುವಂಥ ಫೈರ್ ಕ್ರ್ಯಾಕರ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಆಗಿರ್ಬೋದು, ಅಥವಾ ಈವನ್ ಆಂಧ್ರ ಪ್ರದೇಶದಲ್ಲಿ ಕೋನಾಸೀಮಾ ಅನ್ನುವಂಥ ಏರಿಯಾದಲ್ಲೂ ಸಹ ಆಗಿರ್ತಕ್ಕಂತಹ ಎಕ್ಸಾಂಪಲನ್ನು ಇಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈವನ್ ನಾಗ್ಪುರದಲ್ಲಿನೂ ಸಹ ಎಕ್ಸ್ಪ್ಲೋಷನ್ನ ಒಂದು ಹಬ್ ಅಂತಲೇ ಹೇಳ್ಬೋದು, ಅಲ್ಲಿನೂ ಸಹ ಸಾಕಷ್ಟು ಎಕ್ಸ್ಪ್ಲೋಷನನ್ನು ನಾವು ಕಾಣ್ತಾನೆ ಇದ್ದೇವೆ ಅಂತ ಹೇಳ್ಬೋದು. ಇಲ್ಲಿ ಕಾರಣಗಳು ಏನಿದೆ, ಇಲ್ಲೀಗಲ್ ಆಗಿ ಫೈರ್ ಕ್ರ್ಯಾಕರ್ಸ್ಗೆ ಸಂಬಂಧಪಟ್ಟಂಥ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡುವಂಥದ್ದಾಗಲಿ ಆಪರೇಷನ್ ಮಾಡುವಂಥದ್ದಾಗಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇನ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಇಂಡಸ್ಟ್ರೀಸ್ ಅಂತ ಬಂದಾಗ ಅದಕ್ಕೂ ಒಂದು ಕೆಪಾಸಿಟಿ ಲಿಮಿಟ್ ಇರುತ್ತಲ್ಲ. ಈ ಒಂದು ಕೆಪಾಸಿಟಿ ಲಿಮಿಟನ್ನು ವೈಲೇಟ್ ಮಾಡಿದಾಗ ಡೆಫಿನೆಟ್ಲಿ ರಿಸ್ಕ್ಗಳು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಸೇಫ್ಟಿ ವಾರ್ನಿಂಗನ್ನು ಪ್ರೊವೈಡ್ ಮಾಡೋದು ಸಹ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇದೆ, ನಾವು ಸೇಫ್ ಆಗಿರುವಂಥ ಕಂಡೀಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಈ ಒಂದು ಹಂತದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಸ್ಟ್ರಕ್ಚರಲ್ ಲೆವೆಲಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ಆರ್ಟಿಕಲಲ್ಲಿ ಸಜೆಷನನ್ನು ಕೊಡ್ತಾ ಇದ್ದಾರೆ. ವರ್ಕರ್ಗೆ ಸಂಬಂಧಪಟ್ಟಂತೆ ಅದರಲ್ಲೂ ಮಹಿಳೆಯರು ಹೆಚ್ಚು ವರ್ಕ್ ಮಾಡ್ತಾ ಇದ್ದಾರೆ ಬಂದಾಗ ಅವ್ರಿಗೆ ಇರುವಂಥ ಒಂದು ವೇಜಸ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸನ್ನು ಫಿಕ್ಸ್ ಮಾಡಬೇಕು. ಜೊತೆಗೆ ಪುವರ್ಲಿ ತರಬೇತಿಯನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಇರ್ತಾರೆ, ಅವ್ರಿಗೆ ಸರಿಯಾದಂಥ ಒಂದು ತರಬೇತಿಯನ್ನು ಪ್ರೊವೈಡ್ ಮಾಡಬೇಕು ಅಂತ ಹೇಳ್ಬೋದು. ಸೊ ಇಲ್ಲಿಗಲ್ ಆಗಿರ್ತಕ್ಕಂಥ ಒಂದು ಲ್ಯಾಂಡ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಫ್ಯಾಕ್ಟ್ರೀಸ್ಗಳನ್ನು ಸೆಟಪ್ ಮಾಡ್ತಾರಲ್ವ, ಅದೆಲ್ಲವನ್ನು ಸರಿಯಾಗಿ ನಿಗಾ ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಫ್ಯಾಕ್ಟ್ರೀಸ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಸೇಫ್ಟಿ ಮೇಜರ್ಸ್ಗಳನ್ನು ತೆಗೆದುಕೊಳ್ತಾ ಇರೋದಿಲ್ಲ, ಸೇಫ್ಟಿ ಡ್ರಿಲ್ಸ್ಗಳನ್ನು ಮಾಡ್ತಾ ಇರೋದ್ರಿಂದ ಅವೇರ್ನೆಸ್ಸನ್ನು ಸಹ ತರ್ತಾ ಇರದೇ ಇರತಕ್ಕಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ರಿಸ್ಕ್ಗಳು ಸಹ ಜಾಸ್ತಿ ಆಗ್ತಾ ಇದೆ ಅಂತ ನೋಡ್ಬೋದು. ಸರಿಯಾದ ಒಂದು ಕಾಲಕ್ಕೆ ನಾವು ಸೇಫ್ಟಿ ಡ್ರಿಲ್ಸ್ಗಳನ್ನು ಮಾಡಬೇಕು ಅಂತ ಒಂದು ಸಜೆಷನ್, ಅಂದರೆ ಸ್ಟ್ರಕ್ಚರಲ್ ಕನ್ಸರ್ನ್ಸ್ಗಳು ಯಾವ ರೀತಿಯಾಗಿದೆ ಅಂತ. ಇದರೊಂದಿಗೆ ಇಲ್ಲಿ ಫೈರ್ ಕ್ರ್ಯಾಕರ್ಸ್ಗಳ ಓನರ್ಸ್ಗಳು ಏನಿರ್ತಾರಲ್ಲ, ಅವರು ಪೊಲಿಟಿಕಲ್ ಕನೆಕ್ಷನನ್ನು ಹೊಂದಿರೋದ್ರಿಂದ ಅವ್ರ ಮೇಲೆ ಯಾವುದೇ ರೀತಿಯಂಥ ಎನ್ಫೋರ್ಸ್ಮೆಂಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಅಂದರೆ ಅವ್ರ ಮೇಲೆ ಏನೂ ಚಾರ್ಜಸ್ ಆಗೋದಿಲ್ಲ. ಇಲ್ಲಿ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದೆ ಅನ್ನುವಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಸ್ಟ್ರಕ್ಚರಲ್ ಕನ್ಸರ್ನನ್ನು ಸಹ ಅಡ್ರೆಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸಿಸ್ಟಮೆಟಿಕ್ ಆಗಿ ಕಂಪ್ಲೀಟಾಗಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ವೀಕ್ ಆಗಿರುವಂತಹ ರೆಗ್ಯುಲೇಟರಿ ಎನ್ಫೋರ್ಸ್ಮೆಂಟ್ ಇದೆ ಅಂತ ಹೇಳ್ಬೋದಲ್ವಾ. ಕರಪ್ಷನ್ನು ಇದೆ. ವೆನ್ ಇಟ್ ಕಮ್ಸ್ ಟು ದ ಲೈಸೆನ್ಸಿಂಗ್ ಪಾರ್ಟ್ ಇದೆಯಲ್ಲ, ಕರಪ್ಷನ್ ಇರೋದ್ರಿಂದ ಹಾಗೂ ಆರ್ಡರ್ಸ್ಗಳನ್ನು ಸಹ ಓನರ್ಸ್ಗಳು ಇಗ್ನೋರ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಒಂದು ಪೊಲಿಟಿಕಲ್ ಬ್ಯಾಕಪ್ ಇದೆ ಅಂತ ಹೇಳ್ಬೋದು. ಹಾಗೂ ವರ್ಕ್ಫೋರ್ಸನ್ನು ಓವರ್ಲೋಡ್ ಮಾಡ್ತಾರೆ, ಬಿಕಾಸ್ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವರು ಎಕ್ಸ್ಪ್ಲೋಸಿವ್ಸ್ಗಳನ್ನು ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತರಬೇತಿಗೆ ಸಂಬಂಧಪಟ್ಟಂತೆಯೂ ಸಹ ಇಶ್ಯೂನ ನಾವು ಗಮನ ಹರಿಸ್ಬೋದು. ಸಿಸ್ಟಮ್ಯಾಟಿಕ್ ಆಗಿ ಒಂದು ಫೇಲ್ಯೂರನ್ನು ಕಾಣ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಆಥರ್ ಅವರು ಹೇಳ್ತಾ ಇರುವಂಥದ್ದು ತಮಿಳ್ನಾಡಲ್ಲಿ ಆಗಿರುವಂತಹ ಒಂದು ಕ್ರೈಸಿಸನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಸೊ ಇಲ್ಲಿರುವಂಥ ಸ್ಥಿತಿಗತಿಗಳನ್ನು ಅವರು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಿದ್ದಾರೆ, ವರ್ಕರ್ಗೆ ಸಂಬಂಧಿಸಿದಂಥ ಒಂದು ಟ್ರೈನಿಂಗನ್ನು ಜಾಸ್ತಿ ಕೊಡೋದಾಗಲಿ, ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕು ಅಂತ ಓನರ್ಸ್ಗಳ ಮಧ್ಯೆ ಒಂದು ಅವೇರ್ನೆಸ್ಸನ್ನು ಸಹ ತರೋದ್ರ ಮುಖಾಂತರ ಒಂದು ರೆಗ್ಯುಲೇಟರಿ ಫ್ರೇಮ್ವರ್ಕನ್ನು ಸರಿಯಾಗಿ ಮಾಡಿದ್ದಾರೆ. ಇದರಿಂದ ಈ ಮೊದಲು ಆಗ್ತಾ ಇರುವಂಥ ರಿಸ್ಕ್ಗಳು ಸಹ ಕಡಿಮೆ ಆಗಿದೆ. ಚೈಲ್ಡ್ ಲೇಬರನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಅನ್ಸೇಫ್ ಆಗಿರ್ತಕ್ಕಂಥ ಫ್ಯಾಕ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಒಂದು ನಿಗಾ ವಹಿಸುವಂಥದ್ದಾಗಿರ್ಬೋದು. ಸೊ ಒಂದು ಡೆಡ್ಲಿ ಆಗಿರುವಂಥ ಆಕ್ಸಿಡೆಂಟ್ ಆಗೋದನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸೊಲ್ಯೂಷನ್ ಏನಿದೆ ಅಂತಂದರೆ, ಸರಿಯಾದಂಥ ಒಂದು ಆಡಿಟನ್ನು ಮಾಡಬೇಕು. ಯಾವ ರೀತಿಯಂಥ ಸೇಫ್ಟಿ ಮೇಜರ್ಸ್ಗಳನ್ನು ಅವರು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಒಂದು ವೇಳೆ ಏನಾದರೂ ಇನ್ಸಿಡೆಂಟ್ ಆದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಪನಿಷ್ಮೆಂಟನ್ನು ಕೊಡಬೇಕು. ಕಂಪ್ಲೀಟಾಗಿ ಅವರ ಫ್ಯಾಕ್ಟ್ರಿಯನ್ನು ಶಟ್ ಡೌನ್ ಮಾಡೋದ್ರ ಮುಖಾಂತರ ಆರ್ಡರನ್ನು ಇಶ್ಯೂ ಮಾಡಬೇಕು. ಕ್ರಿಮಿನಲ್ ಲಯಬಿಲಿಟಿಯನ್ನು ಇಲ್ಲಿ ಎನ್ಶೋರ್ ಮಾಡಬೇಕು. ಇದರಿಂದ ನಾವು ಏನು ಮಾಡ್ಬೋದು, ಒಂದು ಅವೇರ್ನೆಸ್ಸನ್ನು ತರಬಹುದು. ಜೊತೆಗೆ ಒಂದು ಡಿಜಿಟಲ್ ಟ್ರ್ಯಾಕಿಂಗನ್ನು ಸಹ ಎನ್ಶೋರ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ರಿಸ್ಕ್ ಆಗಿದೆ ಇವೆಲ್ಲವನ್ನು ನಾವು ನಿಗಾ ವಹಿಸಲಿಕ್ಕೆ ಸಾಧ್ಯತೆ ಇದೆ.
ಟ್ರೈನಿಂಗ್ ಅಂತ ಬಂದಾಗ ಇದೊಂದು ಇಂಪಾರ್ಟೆಂಟ್ ಹಂತ ಅಂತ ಹೇಳ್ಬೋದು. ಸರ್ಟಿಫೈಡ್ ಆಗಿರತಕ್ಕಂಥ ಟ್ರೈನಿಂಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಇದನ್ನು ನಾವು ಮ್ಯಾಂಡೇಟರಿ ಪ್ರೊವಿಷನನ್ನು ಮಾಡೋದ್ರ ಮುಖಾಂತರ ರಿಸ್ಕ್ಗಳು ತುಂಬ ಕಡಿಮೆ ಆಗುತ್ತೆ ಅಂತಲೇ ಗಮನಿಸ್ಬೋದು. ಕರಪ್ಷನ್ ಆಗ್ತಾ ಇರೋದನ್ನು ಸಹ ಈ ಒಂದು ಪೊಲಿಟಿಕಲ್ ಬ್ಯಾಕಿಂಗ್ನ ಮುಖಾಂತರ ಇದನ್ನು ಸಹ ನಾವು ಬದಲಾವಣೆ ಮಾಡಲಿಕ್ಕೆ ಮುಂದಾಗಬೇಕು ಅನ್ನುವಂಥ ಒಂದು ಸೊಲ್ಯೂಷನನ್ನು ಕೊಡಬೇಕು. ಕಮ್ಯುನಿಟಿಯ ಆಧಾರದ ಮೇಲೆ ಒಂದು ಮಾನಿಟರಿಂಗ್ ಮೆಕ್ಯಾನಿಸಮನ್ನು ಇಲ್ಲಿ ಡೆವಲಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಒಂದು ಸಜೆಷನನ್ನು ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸೆಕ್ಯೂರಿಟಿ ಆಧಾರದ ಮೇಲೆ ಅಥವಾ ಪ್ರಸ್ತುತವಾಗಿರ್ತಕ್ಕಂಥ ಕನ್ಸರ್ನ್ನ ಆಧಾರದ ಮೇಲೆ ಅದರಲ್ಲೂ ಯಾವ ರೀತಿಗೆ ಎಕ್ಸ್ಪ್ಲೋಸಿವ್ ಆಗ್ತಾ ಇದೆ, ಇದಕ್ಕೆ ಸರ್ಕಾರ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಬೇಕಲ್ವಾ. ಸೊ ಇಲ್ಲಿ ಪೊಲಿಟಿಕಲ್ ವಿಲ್ಲನ್ನು ನಾವು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಅಡ್ಮಿನಿಸ್ಟ್ರೇಟಿವ್ ಇಂಟಿಗ್ರಿಟಿ ಇಂಪಾರ್ಟೆಂಟ್ ಹಾಗೂ ಅಕೌಂಟಬಿಲಿಟಿನೂ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರುವಂಥದ್ದು. ಇನ್ನು ಮುಂದಿನದಾಗಿ ಇಂಡಿಯಾಸ್ ನೀಡ್ ಫಾರ್ ಮ್ಯಾಂಡೇಟರಿ R&D ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಅದರಲ್ಲೂ ಮೇನ್ಸಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಬೇಕಾಗಿರ್ತಕ್ಕಂಥ ಇಶ್ಯೂ ಅಂತ ಹೇಳ್ಬೋದು. ಭಾರತದಲ್ಲಿ ಕಾರ್ಪೊರೇಟ್ ಅಂತ ಬಂದಾಗ ಈ ಒಂದು ಕಾರ್ಪೊರೇಟ್ ಸೆಕ್ಟರ್ ನಡಿನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ನಾವು ಎಷ್ಟು ಮಟ್ಟಿಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ನಮ್ಮ ಒಂದು GDPಯ ಪರ್ಸೆಂಟೇಜ್ ಅಂತ ನೋಡುವಂಥದ್ದಾದರೆ ನಿಯರ್ಲಿ 0.2% ಅಷ್ಟು ಮಾತ್ರ ಕಾರ್ಪೊರೇಟ್ R&Dಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಕಂಪ್ಯಾರಿಸನ್ ಆಧಾರದ ಮೇಲೆ ನಾವು ನೋಡೋದಾದರೆ ತುಂಬ ಕಡಿಮೆ ಆಗಿರತಕ್ಕಂಥ ಒಂದು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದೀವಿ ಅಂತ. ಇದರಿಂದಾಗಿ ಭಾರತದ ಒಂದು ಇನೋವೇಷನ್ ಅಂತ ಬಂದಾಗ ಸರಿಯಾದಂಥ ವ್ಯಾಲ್ಯೂವನ್ನು ಪಡೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ವಿಸಿಬಲ್ ಇನೋವೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗ್ತಾ ಇದೆ. R&D ಅಂತ ಬಂದಾಗ ಸರಿಯಾದಂಥ ಒಂದು ಎಕ್ಸ್ಪೆಂಡಿಚರ್ ಮಾಡಬೇಕು. ಸ್ಟ್ರಕ್ಚರ್ ಆಗಿರ್ತಕ್ಕಂಥ ಒಂದು R&D ಮುಖಾಂತರ ಇನ್ವೆಸ್ಟರ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನೋವೇಷನ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅಂತ ರಿಫ್ಲೆಕ್ಟ್ ಮಾಡಲಿಕ್ಕೆ R&D ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಈವನ್ ಟೆಕ್ನಾಲಜಿ ಡ್ರಿವನ್ ಕಂಪನಿಗೆ ಬೇಕಾಗಿರ್ತಕ್ಕಂಥ ಒಂದು ಫೆಸಿಲಿಟಿಯನ್ನು ಅಥವಾ ಮಾರ್ಕೆಟನ್ನು ಸಹ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾವುದೇ ಒಂದು ಕಂಪನಿ ಇರ್ಬೋದು, ಇನ್ವೆಸ್ಟ್ ಮಾಡಲಿಕ್ಕೆ ಯಾವಾಗ ಮುಂದಾಗುತ್ತೆ ಅಂದರೆ ಒಂದು ಇನೋವೇಷನ್ ಇದೆ, ಇದರಿಂದ ಫ್ಯೂಚರ್ ಡೇಸಲ್ಲಿ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದಾಗಿ ನಮಗೂ ಸಹ ಒಂದು ಕ್ಯಾಪಿಟಲ್ ಫ್ಲೋ ಆಗುವಂಥ ಸ್ಥಿತಿಗತಿಗಳು, ಅಂದರೆ ಭಾರತದಲ್ಲಿ ಒಂದು ಕ್ಯಾಪಿಟಲ್ ಫ್ಲೋ ಆಗುತ್ತೆ. ಟ್ಯಾಂಜಿಬಲ್ ಅಸೆಟ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ಪ್ಯಾರಲ್ ಆಗಿರುವಂಥ ಒಂದು ಗ್ರೋತ್ ಆಗುತ್ತೆ. ರಿಯಲ್ ಎಸ್ಟೇಟ್ ಆಗಿರ್ಬೋದು, ಪ್ಲ್ಯಾಂಟನ್ನು ಸೆಟಪ್ ಮಾಡುವಂಥ ಹಂತದಲ್ಲಿ ಮಷಿನರಿಗೆ ಸಂಬಂಧಪಟ್ಟಂತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಸಹ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನೋವೇಷನ್ ಅಂತ ಬಂದಾಗ ನಾವು R&Dಗೆ ಯಾಕೆ ಇಷ್ಟೊಂದು ಫೋಕಸನ್ನು ಮಾಡಬೇಕು ಅಂತಂದರೆ, ಪ್ರಸ್ತುತವಾಗಿ ಒಂದು ಮಾರ್ಕೆಟಲ್ಲಿ ಒರಿಜಿನಲ್ ಆಗಿರ್ತಕ್ಕಂಥ ಕಂಟೆಂಟ್ ಯಾವ ರೀತಿಯಾಗಿದೆ, ಕಾಪಿ ಕ್ಯಾಟ್ ಕಂಟೆಂಟ್ ಯಾವ ರೀತಿಯಾಗಿದೆ ಅಂತ ಪತ್ತೆ ಹಚ್ಚದೆ ಇಲ್ಲಿ ಹಾರ್ಡ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇನೋವೇಷನ್ ಅಂತ ಬಂದಾಗ ಇದೊಂದು ಇನ್ವಿಸಿಬಲ್ ಕಂಡೀಷನನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅಂಡರ್ ವ್ಯಾಲ್ಯೂಡ್ ಆಗಿರ್ತಕ್ಕಂಥ ಇನೋವೇಷನ್ಸನ್ನು ನಾವು ನೋಡ್ತಾ ಇದ್ದೀವಿ, ಅಂಡರ್ ಪ್ರೊಡ್ಯೂಸ್ಡ್ ಇನೋವೇಷನನ್ನು ಕಾಣ್ತಾ ಇದ್ದೀವಿ ಅಂತ ಒಂದು ಸೈಕಲ್ ನೋಡ್ತಾ ಇದ್ದೀವಿ. ಇಲ್ಲಿ ವಿಷಯಸ್ ಸೈಕಲ್ಗೆ ಸಂಬಂಧಪಟ್ಟಂತೆ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗ್ಲೋಬಲ್ ಎವಿಡೆನ್ಸ್ಗಳನ್ನು ಸಹ ಇಲ್ಲಿ ಕನೆಕ್ಟ್ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ಗ್ಲೋಬಲ್ ಪ್ರಾಕ್ಟೀಸಸ್ಗಳನ್ನು ನೋಡುವಂಥದ್ದಾದರೆ, OECD ಕಂಟ್ರೀಸ್ಗಳನ್ನು ತೆಗೆದುಕೊಳ್ಳುವಂಥದ್ದಾದರೆ ಇಲ್ಲಿ ರಿಸರ್ಚ್ನ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಅವರು ಎಕ್ಸ್ಪೆಂಡಿಚರನ್ನು ಮಾಡ್ತಾ ಇದ್ದಾರೆ ಅಂತ, ಅದರಲ್ಲೂ R&Dಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕ್ಲೋಜರ್ ಇಂಟೆನ್ಸಿಟಿನೂ ಸಹ ಹೆಚ್ಚಾಗಿದೆ ಅಂತ ಕೆಲವೊಂದಿಷ್ಟು ಡೇಟಾಗಳು ಹೇಳ್ತಾ ಇದ್ದಾವೆ. OECD ಕಂಟ್ರೀಸ್ ಅಂತ ಬಂದಾಗ 6 to 12% ಅಷ್ಟು. ಸೊ ಇಲ್ಲಿ ಒಂದು ಫರ್ಮ್ಗಳಿಗೆ ಯಾವ ರೀತಿ ಅಂತ ಸ್ಕೋಪನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸ್ಬೋದು. ಸ್ಪೆಸಿಫಿಕಲಿ ಒಂದು ಇನೋವೇಷನ್ಸನ್ನು ತರ್ತಾ ಇದ್ದಾರೆ. ಚೈನಾದ ಎಕ್ಸಾಂಪಲನ್ನು ತೆಗೆದುಕೊಳ್ಳುವಂಥದ್ದಾದರೆ ಇಲ್ಲಿ ಇನೋವೇಷನ್ಗೆ ಅವರು ಹೆಚ್ಚು ಸ್ಪೆಂಡಿಂಗನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಶಾಂಘೈ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬಂದಾಗ ಯಾವ ರೀತಿಯಾಗಿ ಮ್ಯಾಂಡೇಟರಿ ಡಿಸ್ಕ್ಲೋಜರ್ ಪ್ರೊವಿಷನನ್ನು ತಂದಿದ್ದಾರೆ ವೆನ್ ಇಟ್ ಕಮ್ಸ್ ಟು ದಿ R&D. ಸೊ ಇದರಿಂದ ನಾನ್ ಸ್ಟೇಟ್ ಪ್ಲೇಯರ್ಸ್ಗಳಿಗೂ ಸಹ ಬೆನಿಫಿಟ್ ಸಿಗ್ತಾ ಇದೆ ಹಾಗೂ ಫಿನಾನ್ಷಿಯಲಿ ಸಹ ಫರ್ಮ್ಗೆ ಬೇಕಾಗಿರುವಂಥ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಇನ್ವೆಸ್ಟರ್ಸ್ಗಳನ್ನು ಇದು ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಅನದರ್ ಎಕ್ಸಾಂಪಲ್ ಅಂದರೆ ಕೊರಿಯಾಗೆ ಸಂಬಂಧಪಟ್ಟಂತೆ ಇಂಟ್ಯಾಂಜಿಬಲ್ ರಿಪೋರ್ಟಿಂಗ್ ರಿಫಾರ್ಮ್ ಅಂತ ನಾವು ಇಲ್ಲಿ ಗಮನಿಸ್ಬೋದು. ಈ ಒಂದು ರಿಫಾರ್ಮ್ನ ಮುಖಾಂತರ ಫರ್ಮ್ಸ್ಗಳಿಗೆ ಒಂದು R&D ಸ್ಪೆಂಡಿಂಗ್ ಯಾವ ರೀತಿಯಾಗಿದೆ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಪ್ರೊವಿಷನ್. ಸೊ ಇದರಿಂದ ಒಂದು ಶೇರ್ ಹೋಲ್ಡರ್ಸ್ ನಡಿನಲ್ಲೂ ಸಹ ಡಿಸಿಪ್ಲಿನ್ ತಂದಂಗೆ ಆಗುತ್ತೆ ಅಂತ ಹೇಳ್ಬೋದು. ಭಾರತದಲ್ಲಿ ಕೆಲವೊಂದಿಷ್ಟು ಪ್ರಪೋಸಲ್ಸ್ಗಳಿದ್ದಾವೆ. ಸೆಬಿ ಅಂಡರಲ್ಲಿ ಮಾಡಿರುವಂಥ ಒಂದು ಬಿಗ್ಗೆಸ್ಟ್ ಪ್ರಪೋಸಲ್ ಅಂತಂದರೆ ಮ್ಯಾಂಡೇಟರಿಲಿ R&D ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್ಗಳನ್ನು ನಾವು ಎನ್ಶೋರ್ ಮಾಡಬೇಕು. ಸರಿಯಾದಂಥ ಒಂದು ಅಲೋಕೇಶನ್ಸನ್ನು ಮಾಡಿದಾಗ ಡೆಫಿನೆಟ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮುಖಾಂತರ ನಾವು ಇನೋವೇಷನನ್ನು ತರಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ವ್ಯಾಲ್ಯೂ ಹೆಚ್ಚಾಗಬೇಕು ಅಂತಂದರೆ ನಮ್ಮ ಒಂದು R&D ಔಟ್ಪುಟ್ ಯಾವ ರೀತಿಯಾಗಿದೆ ಅಂತ ಡಿಸ್ಕ್ಲೋಸ್ ಮಾಡೋದು ಇಂಪಾರ್ಟೆಂಟ್. ಇನೋವೇಷನ್ನ ಮುಖಾಂತರ ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗಬೇಕು ಅನ್ನುವಂಥದ್ದಾದರೆ ಸ್ಕಿಲ್ಲು ಸಹ ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವರ್ಕ್ ಫೋರ್ಸ್ ಕಾಂಪೋಸಿಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. R&Dಗೆ ಸಂಬಂಧಪಟ್ಟಂಥ ಒಂದು ಮ್ಯಾನ್ ಪವರನ್ನು ನಾವು ಇಲ್ಲಿ ಎನ್ಶೋರ್ ಮಾಡಬೇಕಾಗತ್ತೆ. ಇನೋವೇಷನ್ನಿಂದ ನಾವು ಸಾಕಷ್ಟು ಟರ್ನ್ ಓವರನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ
ಹಾಗಾಗಿ ನಮ್ಮ ಒಂದು ತಂತ್ರಜ್ಞಾನ ಕಂಪ್ಲೀಟಾಗಿ ರೆಡಿ ಇರಬೇಕು. ಇನೋವೇಷನ್ ರಿಲೇಟೆಡ್ ಇರುವಂಥ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ನಾವು ಒಂದು ಮೆಚುರಿಟಿ ಸ್ಟೇಜನ್ನು ತೋರಿಸ್ಬೇಕು. ಯಾವ ರೀತಿಯಾಗಿ ಡಿಸ್ಕ್ಲೋಷನ್ನ ಮಾಡ್ತೇವೆ, ಯಾವ ರೀತಿ ಅಂತ ಒಂದು ಔಟ್ಪುಟ್ ಬರ್ತಾ ಇದೆ ಅಂತ ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ಆಥರ್ ಅವರು ಇಲ್ಲಿ ಸಜೆಸ್ಟ್ ಮಾಡ್ತಾ ಇರೋದೇನಂತಂದರೆ, ನಮ್ಮ ಒಂದು ಇನೋವೇಷನ್ ಎಫಿಷಿಯನ್ಸಿಯನ್ನು ಇಂಪ್ರೂವೈಸ್ ಮಾಡಲಿಕ್ಕೆ R&Dಗೆ ಸಂಬಂಧಪಟ್ಟಂಥ ಡಿಸ್ಕ್ಲೋಜರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಸಹ ತರಲಿಕ್ಕೆ ಸಾಧ್ಯತೆ ಇದೆ. ಇನ್ವೆಸ್ಟರ್ಸ್ಗಳನ್ನು ಡೆಫಿನೆಟ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗೂ ಒಂದು ಕ್ಯಾಪಿಟಲ್ ಅಂತ ಬಂದಾಗ ಲೋವರ್ ಕಾಸ್ಟನ್ನು ಸಹ ಎನ್ಶೂರ್ ಮಾಡಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಫಂಡನ್ನು ನಾವು ರೈಸ್ ಮಾಡಬಹುದು ಅಂತ ಮಾರ್ಕೆಟಲ್ಲಿ ಒಂದು ಡಿಸಿಪ್ಲಿನನ್ನು ತರುತ್ತೆ ಅಂತ ಗಮನ ಹರಿಸ್ಬೋದು. ಸೊ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡಿಸ್ಕ್ಲೋಜರ್ ಸ್ಟ್ಯಾಂಡರ್ಡ್ಸ್ಗೆ ಸಂಬಂಧಪಟ್ಟಂಥ ಒಂದು ಮ್ಯಾಂಡೇಟರಿ ಪ್ರೊವಿಷನ್ಸ್ಗಳನ್ನು ತರೋದ್ರ ಮುಖಾಂತರ ನಮ್ಮ ಒಂದು ಇನೋವೇಷನ್ ಮುಖಾಂತರ ನಾವು ಪ್ರಾಫಿಟನ್ನು ಪಡೆದುಕೊಳ್ಬೋದು. ಕಮರ್ಷಿಯಲೈಸೇಷನ್ ಆಗುತ್ತೆ, ಹೆಚ್ಚು ಇನ್ವೆಸ್ಟ್ಮೆಂಟ್ಗಳಾಗುತ್ತೆ. ಟ್ರಾನ್ಸ್ಪರೆನ್ಸಿನ ತರೋದು ಇಲ್ಲಿ ಇಂಪಾರ್ಟೆಂಟು ಅನ್ನುವಂಥ ನಿಟ್ಟಿನಲ್ಲಿ ಆಥರ್ ಅವರು ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಏನಿದೆ, ಯಾವ ರೀತಿಯಾಗಿ ರಿಪೋರ್ಟಿಂಗನ್ನು ಮಾಡಬೇಕು, ಇದರಿಂದ ಫ್ಯೂಚರ್ ಡೇಸಲ್ಲಿನೂ ಸಹ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಫಂಡನ್ನು ರಿಸೀವ್ ಮಾಡ್ಕೋಬೋದು ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಇನ್ನು ಮುಂದಿನದಾಗಿ ಅಲೈನಿಂಗ್ ರಿಲಿಜಿಯಸ್ ಟೂರಿಸಮ್ ವಿತ್ ಎಕಾಲಜಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ ಹಾಗೂ GS ಪೇಪರ್ 3 ಅಂತ ಬಂದಾಗ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಟೂರಿಸಮ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಗಮನ ಹರಿಸ್ಬೋದು. ಯಾವ ರೀತಿಯಂಥ ಫ್ರೇಮ್ವರ್ಕ್ಗಳಿದ್ದಾವೆ, ಯಾವ ರೀತಿಯಾಗಿ ಪಾಲಿಸಿ ಚಾಲೆಂಜಸ್ಗಳನ್ನು ನಾವು ಕಾಣ್ತಾ ಇದ್ದೇವೆ, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೋದು, ಎಕಲಾಜಿಕಲ್ ಡಿಗ್ರೇಡೇಷನ್ ಹೆಚ್ಚಾಗ್ತಾ ಇದೆ ಅಲ್ವಾ. ಸೊ ಈ ಒಂದು ಹಂತದಲ್ಲಿ ಟೂರಿಸಮ್ ಸೆಕ್ಟರ್ನೂ ಸಹ ಕನೆಕ್ಟ್ ಮಾಡೋದ್ರ ಮುಖಾಂತರ ಪರಿಸರವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಭಾರತದ ಒಂದು ಸ್ಯಾಕ್ರೆಡ್ ಜಿಯೋಗ್ರಫಿ ಅಂತ ನೋಡಿದಾಗ ನಾವು ಟೆಂಪಲ್ಸ್ಗಳನ್ನು ಕಾಣ್ತೇವೆ, ಕೇವ್ಸ್ಗಳನ್ನು ಕಾಣ್ತೇವೆ, ಶ್ರೈನ್ಸ್ ಆಗಿರ್ಬೋದು, ಸ್ಯಾಕ್ರೆಡ್ ಗ್ರೂವ್ಸ್ ಅಂತ ನೋಡ್ತೇವೆ, ಪಿಲಿಗ್ರಿಮೇಜ್ ರೂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕನೆಕ್ಟಿವಿಟಿಯನ್ನು ಗಮನ ಹರಿಸ್ಬೋದು. ಸೊ ಇಲ್ಲಿ ಯಾವ ರೀತಿಯಾಗಿ ಫಾರೆಸ್ಟ್ ಆಗಿರ್ಬೋದು ಅಥವಾ ವೈಲ್ಡ್ ಲೈಫ್ ಹ್ಯಾಬಿಟೈಟ್ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದಲ್ವಾ. ಪ್ರಸ್ತುತವಾಗಿ ಎಕಲಾಜಿಕಲ್ ಡಿಗ್ರೇಡೇಷನ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಬಯೋಡೈವರ್ಸಿಟಿ ಲಾಸ್ ಆಗುವಂಥ ಸ್ಥಿತಿಗತಿಗಳಿದ್ದಾವೆ. ಬಯೋಡೈವರ್ಸಿಟಿ ನಮಗೆ ತುಂಬ ಇಂಪಾರ್ಟೆಂಟ್. ಮನುಷ್ಯನಿಗೆ ಬೇಕಾಗ್ತಕ್ಕಂತಹ ಎಲ್ಲ ನೀಡನ್ನು ಫುಲ್ಫಿಲ್ ಮಾಡೋದೇ ಇವತ್ತು ಬಯೋಡೈವರ್ಸಿಟಿ. ಪ್ಲಾಂಟ್ ಬಯೋಡೈವರ್ಸಿಟಿ ಅಷ್ಟೇ ಮ್ಯಾಟ್ರ್ ಆಗುತ್ತೆ, ಆ್ಯನಿಮಲ್ ಡೈವರ್ಸಿಟಿನೂ ಸಹ ಅಷ್ಟೇ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಸ್ಟೇಬಲ್ ಆಗಿರ್ತಕ್ಕಂಥ ಒಂದು ಎಕೋಸಿಸ್ಟಮನ್ನು ಹೊಂದಬೇಕು ಅಂತಂದರೆ, ಯಾವುದೇ ಒಂದು ಎಕಲಾಜಿಕಲ್ ಲ್ಯಾಂಡ್ಸ್ಕೇಪ್ ಪ್ರಾಪರಾಗಿ ಇರಬೇಕು ಅಂತಂದರೆ ಇದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಒಂದು ಬಯೋಡೈವರ್ಸಿಟಿ ಅನ್ಸ್ಕೊಳ್ಳುತ್ತೆ. ಸೊ ಬಯೋಡೈವರ್ಸಿಟಿಗಳಿಗೆ ಬೇಕಾಗಿರುವಂಥ ಸಪೋರ್ಟನ್ನು ಸ್ಯಾಕ್ರೆಡ್ ಗ್ರೂವ್ಸ್ಗಳು ಮಾಡ್ತವೆ ಅಂತ ಹೇಳ್ಬೋದಲ್ವಾ, ಕೇವ್ಸ್ಗಳು ಸಹ ಮಾಡ್ತವೆ ಅಂತ ಹೇಳ್ಬೋದಲ್ವಾ. ಬಿಕಾಸ್ ಜನರಲಿ ಕೇವ್ಸ್ ಆಗಿರ್ಬೋದು, ಸ್ಯಾಕ್ರೆಡ್ ಗ್ರೂವ್ಸ್ಗಳಾಗಿರ್ಬೋದು, ಪಿಲಿಗ್ರಿಮೇಜ್ ರೂಟ್ ಆಗಿರುತ್ತಲ್ಲ, ಇವೆಲ್ಲವೂ ಸಹ ಯಾವ ರೀತಿಯಾಗಿ ಒಂದು ಪ್ರೊಟೆಕ್ಟೆಡ್ ಏರಿಯಾಗೆ ನಿಯರೆಸ್ಟ್ ಇರುತ್ತೆ ಅಂತ ನೋಡ್ಬೋದು. ವೈಲ್ಡ್ ಲೈಫ್ ಕಾರಿಡಾರ್ಗೆ ತುಂಬ ನಿಯರ್ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಿಸ್ಟಾರಿಕಲಿ ರಿಚುವಲ್ಸ್ಗಳನ್ನು ಮಾಡುವಂಥ ಹಂತದಲ್ಲಿ ಸೀಸನಲ್ ವೈಸ್ ರಿಚುವಲ್ಸ್ಗಳನ್ನು ಮಾಡ್ತಾ ಇದ್ರು. ಕೆಲವೊಂದಿಷ್ಟು ಕಮ್ಯುನಿಟೀಸ್ಗಳು ಮಾತ್ರ ಇಲ್ಲಿ ರೆಗ್ಯುಲೇಷನ್ಸನ್ನು ಮಾಡೋದಾಗಿ ನೋಡ್ತಾ ಇದ್ವಿ. ಬಿಲೀಫ್ ಸಿಸ್ಟಮ್ ನಡೆಯಲ್ಲಿ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ನಾವು ನೋಡ್ತಾ ಇದ್ವಿ. ಆದರೆ ಪ್ರಸ್ತುತವಾಗಿರುವಂಥ ಸ್ಥಿತಿಗತಿಗಳನ್ನು ನೋಡುವಂಥದ್ದಾದರೆ ಟೂರಿಸಮು ಸಹ ಅಷ್ಟೇ ಇಂಪಾರ್ಟೆನ್ಸನ್ನು ತೋರಿಸ್ತಾ ಇದೆ. ರೋಡ್ಸ್ಗಳಾಗಿರ್ಬೋದು, ಹೋಟೆಲ್ಸ್ಗಳಾಗಿರ್ಬೋದು, ಎಲ್ಲವೂ ಸಹ ಸರಿಯಾಗಿ ಡೆವಲಪ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ ಲೆವೆಲಲ್ಲೂ ಸಹ ಡೆವಲಪ್ಮೆಂಟನ್ನು ಕಾಣ್ತಾ ಇದ್ದೀವಿ. ಸೊ ಇದರಿಂದಾಗಿ ಆ ಒಂದು ಏರಿಯಾಗೆ ಸಂಬಂಧಿಸಿದಂತೆ ರೆಗ್ಯುಲರ್ ಯುಟಿಲೈಸೇಷನ್ ಆಗ್ತಾ ಇದೆ. ಅಂದರೆ ಪ್ರೊಟೆಕ್ಟೆಡ್ ಏರಿಯಾ ಅಂತ ಬಂದಾಗ ಮಾನವನ ಒಂದು ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಪೊಲ್ಯೂಷನ್ ಆಗೋದನ್ನು ಗಮನ ಹರಿಸ್ಬೋದು. ಅಂದರೆ ಒಟ್ಟಾರೆಯಾಗಿ ಒಂದು ಎಕಲಾಜಿಕಲ್ ಡಿಗ್ರೇಡೇಷನ್ ಆಗ್ತಾ ಇದೆ. ವೈಲ್ಡ್ ಲೈಫ್ಗೂ ಸಹ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಇದರಿಂದ ಬೇಸಿಕಲಿ ಒಂದು ಆ್ಯನಿಮಲ್ ಹಾಗೂ ಹ್ಯೂಮನ್ ಕಾನ್ಫ್ಲಿಕ್ಟ್ಗಳನ್ನು ಕಾಣಬಹುದು. ಸೌತ್ ಸ್ಟೇಟ್ಸ್ ನಡೆಯಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಲೀಗಲ್ ಫ್ರೇಮ್ವರ್ಕ್ಗಳು ಯಾವ ರೀತಿಯಾಗಿದೆ, ಫಾರೆಸ್ಟನ್ನು ಕನ್ಸರ್ವ್ ಮಾಡೋದು ಇಂಪಾರ್ಟೆಂಟು, ವನ್ಯಜೀವಿಗಳನ್ನು ಸಹ ಇಲ್ಲಿ ಕನ್ಸರ್ವ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಕಮ್ಯುನಿಟೀಸ್ಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಹಂತದಲ್ಲಿ ಫಾರೆಸ್ಟ್ ಆ್ಯಕ್ಟ್ಗಳು ಇವಾಲ್ವ್ ಆಗ್ತಾ ಇರೋದನ್ನು ನೋಡ್ಬೋದು. ಫಾರೆಸ್ಟ್ ಆ್ಯಕ್ಟ್ ಅದರಲ್ಲೂ 1980 ಆದಮೇಲೆ ಇರ್ತಕ್ಕಂಥ ಒಂದು ಫಾರೆಸ್ಟ್ ಆ್ಯಕ್ಟ್ ಏನಿರುತ್ತಲ್ಲ, ಯಾವ ರೀತಿಯಾಗಿ ಫಾರೆಸ್ಟ್ ಲ್ಯಾಂಡನ್ನು ಡೈವರ್ಷನ್ ಮಾಡ್ತಾ ಇದ್ದಾರೆ, ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಪ್ರೂವಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸರ್ಕಾರ ಅಪ್ರೂವಲ್ ಕೊಟ್ಟಾದ್ಮೇಲೆ ಮಾತ್ರ ಫಾರೆಸ್ಟ್ ಲ್ಯಾಂಡನ್ನು ಡೈವರ್ಷನ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಫಾರೆಸ್ಟ್ ಆ್ಯಕ್ಟ್ಗಳನ್ನು ಸಹ ನಾವು ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಯಾವ ರೀತಿಯಾಗಿ ಒಂದು ಕನ್ಸ್ಟ್ರಕ್ಷನ್ ಪರ್ಪಸ್ಗೋಸ್ಕರ ಪ್ರೊಟೆಕ್ಟೆಡ್ ಏರಿಯಾವನ್ನು ಎನ್ಕ್ರೋಚ್ ಮಾಡ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಇದಾದ ನಂತರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಗಮನ ಹರಿಸ್ಬೋದಲ್ವಾ. ಸೊ ಈ ಒಂದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟು ಕೂಡ ಸ್ಟ್ರಿಕ್ಟಾಗಿ ರೆಗ್ಯುಲೇಷನ್ಸ್ಗಳನ್ನು ತೆಗೆದುಕೊಂಡು ಬಂದಿದೆ. ಸ್ಯಾಂಕ್ಚುರೀಸ್ಗಳಾಗಿರ್ಬೋದು, ನ್ಯಾಷನಲ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಮಾನವನ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಲಿಮಿಟ್ ಮಾಡಲಿಕ್ಕೆ ಸಹಕಾರಿ ಆಗ್ತಾ ಇರುವಂಥದ್ದು. ಲಿಮಿಟೆಡ್ ಆಗಿರುವಂಥ, ಜಸ್ಟಿಫೈಡ್ ಆಗಿರುವಂಥ ಇಂಟರ್ವೆನ್ಷನ್ಸನ್ನು ಮಾತ್ರ ಎನ್ಶೋರ್ ಮಾಡಬೇಕು ಅಂತ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಮೆನ್ಷನ್ ಮಾಡುವಂಥದ್ದು. ಇದರೊಂದಿಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಬಂದಾಗ
ಅದರಲ್ಲೂ 2006ರ ಆ್ಯಕ್ಟ್ ಅಂದರೆ ಯಾವ ರೀತಿಯಾಗಿ ಇವಾಲ್ವ್ ಆಗಿದೆ ಅನ್ನೋದಾದರೆ ಶೆಡ್ಯೂಲ್ಡ್ ಟ್ರೈಬ್ಸ್ ರಿಲೇಟೆಡ್ ಇರುವಂತೆ ಅಥವಾ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ಗಳು ಇರ್ತಾರಲ್ಲ ಇವರ ಒಂದು ರೈಟನ್ನು ರಿಕಗ್ನೈಸ್ ಮಾಡಿದ್ದಾರೆ. ಇಂಡಿವಿಜುವಲ್ ರೈಟ್ ಆಗಿರ್ಬೋದು, ಕಮ್ಯುನಿಟಿಯ ರೈಟನ್ನು ಸಹ ಪ್ರೊವೈಡ್ ಮಾಡೋದ್ರ ಮುಖಾಂತರ ಲಾ ನಮಗೆ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಒಂದು ರೈಟ್ಸ್ಗಳನ್ನು ಸೆಟಲ್ಮೆಂಟ್ ಮಾಡಬೇಕು, ಯಾವ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ಗಳನ್ನು ಸಹ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ರಿಲಿಜಿಯಸ್ ಆಸ್ಪೆಕ್ಟ್ ಅಂತ ಬಂದಾಗ ನಮ್ಮ ಒಂದು ಕಲ್ಚರಲ್ ಸಿಗ್ನಿಫಿಕೆನ್ಸನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅದರಲ್ಲೂ ರೀಸೆಂಟ್ ಆಗಿರ್ತಕ್ಕಂತಹ ಒಂದು ಇನ್ಸಿಡೆಂಟನ್ನು ನೋಡುವಂಥದ್ದಾದರೆ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮಾಡಿರುವಂಥ ಒಂದು ಪ್ರಪೋಸಲನ್ನು ಸಹ ಆಥರ್ ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ರಿಲಿಜಿಯಸ್ ಸ್ಟ್ರಕ್ಚರನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಗುಜರಾತಲ್ಲಿರ್ತಕ್ಕಂಥ ಒಂದು ಸ್ಯಾಂಚುರಿ ನಡೆಯಲ್ಲಿ ರಿಲಿಜಿಯಸ್ ಸ್ಟ್ರಕ್ಚರ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳು ಇಲ್ಲಿ ಇದ್ದಾವೆ. ರಿಲಿಜಿಯಸ್ ಸ್ಟ್ರಕ್ಚರ್ಸ್ಗಳನ್ನು ಡೆವಲಪ್ ಮಾಡಬೇಕು ಅನ್ನುವಂಥ ಹಂತದಲ್ಲಿ ಲ್ಯಾಂಡ್ ಡೈವರ್ಷನನ್ನು ನಾವು ಮಾಡಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ ನಾವು ನ್ಯಾಷನಲ್ ಲೆವೆಲಲ್ಲಿ ಒಂದು ಬ್ಲ್ಯಾಂಕೆಟ್ ಬ್ಯಾನನ್ನು ಹಾಕಬೇಕಾಗುತ್ತಾ, ರಿಲಿಜಿಯಸ್ ಪ್ರಾಕ್ಟೀಸಸನ್ನು ನಾವು ಹೆಚ್ಚು ಮಾಡೋದು ಬೇಡ, ಕನ್ಸರ್ವೇಷನನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಂಪ್ಲೀಟಾಗಿ ಡೈವರ್ಷನನ್ನು ಮಾಡಲಿಕ್ಕೆ ಅಲೋ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳು ಇರುತ್ತಾ? ವೈ? ಬಿಕಾಸ್ ಇವಾಗ ನಾವು ಬ್ಲ್ಯಾಂಕೆಟ್ ಬ್ಯಾನನ್ನು ಹಾಕ್ತಾ ಇದ್ದೀವಿ ಅಂತಂದರೆ ಇದು ಅಷ್ಟೊಂದು ಸರಿಯಾಗಿ ವರ್ಕ್ ಆಗೋದಿಲ್ಲ. ಇಲ್ಲಿ ನಮ್ಮ ಒಂದು ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಬಂದಾಗ ನಾವು ರಿಲಿಜಿಯಸ್ ಪ್ರಾಕ್ಟೀಸಸನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಏರಿಯಾವನ್ನು ಸಹ ಪ್ರೊಟೆಕ್ಟ್ ಮಾಡ್ದಂಗೆ ಆಗುತ್ತೆ. ಕೆಲವೊಂದಿಷ್ಟು ಏರಿಯಾದಲ್ಲಿ ಸ್ಯಾಕ್ರೆಡ್ ಗ್ರೂವ್ಸ್ಗಳ ಒಂದು ಇಂಪಾರ್ಟೆನ್ಸನ್ನು ಹಿಸ್ಟಾರಿಕಲಿ ಗಮನ ಹರಿಸ್ಬೋದು. ಸ್ಯಾಕ್ರೆಡ್ ಗ್ರೂವ್ಸನ್ನು ನಾವು ನೋಡಿದಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂಥ ಒಂದು ಕಾಂಟ್ರಿಬ್ಯೂಷನನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲೂ ರಿಲಿಜಿಯಸ್ ಎಕ್ಸಸ್ ಅಂತಕ್ಕಂಥ ಆಸ್ಪೆಕ್ಟು ಸಂವಿಧಾನಾತ್ಮಕವಾಗಿ ಪ್ರೊಟೆಕ್ಷನನ್ನು ಹೊಂದಿದೆ. ಕಮ್ಯುನಿಟೀಸ್ಗಳ ಒಂದು ಪಾರ್ಟಿಸಿಪೇಷನನ್ನು ನಾವು ಇಲ್ಲಿ ಗಮನ ಹರಿಸ್ಬೋದಲ್ವಾ. ಕಲ್ಚರಲ್ ಆಸ್ಪೆಕ್ಟ್ ಆಗಿರ್ಬೋದು, ಸ್ಪಿರಿಚುವಾಲಿಟಿ ಇಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಬ್ಲ್ಯಾಂಕೆಟ್ ಬ್ಯಾನನ್ನು ಹಾಕಲಿಕ್ಕೆ ಆಗೋದಿಲ್ಲ, ಮಿಡಲ್ ಪಾತನ್ನು ನಾವಿಲ್ಲಿ ಡೆವಲಪ್ ಮಾಡಬೇಕಾಗುತ್ತೆ. ಹಾಗಾಗಿ ಆಥರ್ ಅವರು ಇಲ್ಲಿ ಕನೆಕ್ಟ್ ಮಾಡ್ತಾ ಇರುವಂಥದ್ದು ಗ್ರೀನ್ ಪಿಲಿಗ್ರಿಮೇಜ್ ಮಾಡೆಲ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಯಾವ ರೀತಿ ಅಂತ ಒಂದು ಕೋರ್ ಪ್ರಿನ್ಸಿಪಲ್ಸ್ಗಳನ್ನು ಡೆವಲಪ್ ಮಾಡಿದ್ವಿ, ಸರಿಯಾದಂಥ ಒಂದು ಗೈಡ್ಲೈನ್ಸ್ಗಳನ್ನು, ಎವಿಡೆನ್ಸ್ ಬೇಸ್ಡ್ ಗೈಡ್ಲೈನ್ಸ್ಗಳನ್ನು ಪ್ರಪೋಸ್ ಮಾಡೋದ್ರ ಮುಖಾಂತರ. ಕೋರ್ ಪ್ರಿನ್ಸಿಪಲ್ಸ್ ಅಂತಂದರೆ ಯಾವ ರೀತಿಯಾಗಿ ಒಂದು ಎಕ್ಸ್ಪ್ಯಾನ್ಷನ್ ರೂಲನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ, ಯಾವುದೇ ರೀತಿಯಾಗಿ ಇಲ್ಲಿ ಎಕ್ಸ್ಪ್ಯಾನ್ಷನನ್ನು ಮಾಡುವಂತಿಲ್ಲ. ಫಾರೆಸ್ಟ್ ಝೋನ್ ಅಂತ ಬಂದಾಗ ಎಷ್ಟಿದೆ ಅದನ್ನೇ ಒಂದು ಡೆವಲಪ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಹಾಗೂ ಎಕ್ಸಿಸ್ಟಿಂಗ್ ಸೈಟ್ಸ್ ಇರುತ್ತಲ್ಲ ಅದನ್ನು ರಿಕಗ್ನೈಸ್ ಮಾಡಬೇಕು, ಯಾವೊಂದು ರಿಲಿಜಿಯಸ್ ಆಸ್ಪೆಕ್ಟ್ಗೆ ಬರುತ್ತೆ ಅಂತ. ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಒಂದು ಎಕಲಾಜಿಕಲ್ ಸೇಫ್ ಗಾರ್ಡನ್ನು ಮಾಡಲಿಕ್ಕೆ ರಿಕಗ್ನೈಸೇಷನ್ ಪ್ರೊವೈಡ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ, ಸರಿಯಾದಂಥ ಒಂದು ಇವ್ಯಾಲ್ಯೂಯೇಷನ್ ಮಾಡೋದ್ರ ಮುಖಾಂತರ. ಈವನ್ ವಿಸಿಟರ್ಗೆ ಸಂಬಂಧಪಟ್ಟಂತೆ ರೆಸ್ಟ್ರಿಕ್ಷನ್ಸ್ಗಳನ್ನು ನಾವು ಹಾಕಬೇಕಾಗುತ್ತೆ. ನೈಟ್ ಟೈಮಲ್ಲಿ ಯಾವುದೇ ರೀತಿಯಾಗಿ ಟ್ರಾಫಿಕ್ ಆಗಬಾರ್ದು ಅಂತ ಬ್ಯಾನ್ ಮಾಡೋದಾಗಿರ್ಬೋದು. ಸಸ್ಟೈನಬಲ್ ಆಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡೋದು, ಪೊಲ್ಯೂಷನ್ ಕಂಟ್ರೋಲ್, ವೇಸ್ಟ್ ಮ್ಯಾನೇಜ್ಮೆಂಟ್, ವಾಟರ್ ಹಾಗೂ ಸ್ಯಾನಿಟೇಷನ್ಗೆ ಸಂಬಂಧಪಟ್ಟಂತಹ ರೆಗ್ಯುಲೇಷನ್ಸ್ಗಳಾಗಿರ್ಬೋದು. ಈವನ್ ಮಲ್ಟಿ ಸ್ಟೇಕ್ ಹೋಲ್ಡರ್ಸ್ಗಳ ಒಂದು ಗವರ್ನೆನ್ಸನ್ನು ಎನ್ಶೋರ್ ಮಾಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಟೆಂಪಲ್ ಅಥಾರಿಟೀಸ್ಗಳು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ, ಲೋಕಲ್ ಕಮ್ಯುನಿಟೀಸ್ ಹಾಗೂ ಕನ್ಸರ್ವೇಷನ್ ಗ್ರೂಪ್ಸ್ಗೆ ಸಂಬಂಧಪಟ್ಟಂಥ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು. ಸೊ ಇಲ್ಲಿ ಒಟ್ಟಾರೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ, ಇವಾಗ ನಮ್ಮ ಒಂದು ಕಲ್ಚರಲ್ ಆಸ್ಪೆಕ್ಟ್ನ ಮುಖಾಂತರ ನಾವು ರಿಲಿಜಿಯಸ್ ಪ್ರಾಕ್ಟೀಸಸನ್ನು ಸಹ ರಿಕಗ್ನೈಸ್ ಮಾಡಬೇಕು. ಇದರಿಂದಾಗಿ ಎಕಲಾಜಿಕಲ್ ಡಿಗ್ರೇಡೇಷನ್ ಆಗದೆ ಇರುವಂತೆ ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಬಯೋಡೈವರ್ಸಿಟಿ ಲಾಸ್ ಆಗದೆ ಇರುವಂತೆ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಹೊಸದಾಗಿ ಯಾವುದೇ ರೀತಿಯಂಥ ಎನ್ಕ್ರೋಚ್ಮೆಂಟನ್ನು ಕೊಡಬಾರ್ದು ನಮ್ಮ ಒಂದು ಗವರ್ನೆನ್ಸ್ ಫ್ರೇಮ್ವರ್ಕ್ ನಡಿನಲ್ಲಿ. ಆದರೆ ರಿಕಗ್ನೈಸೇಷನನ್ನು ಮಾಡಬೇಕು, ಮ್ಯಾಂಡೇಟರ್ಲಿ ಒಂದು ಸೆಟಲ್ಮೆಂಟನ್ನು ಮಾಡಬೇಕು. ಫಾರೆಸ್ಟ್ ರೈಟ್ಸ್ ಏನಿರುತ್ತಲ್ಲ, ಸೊ ಆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಅಲ್ಲಿರುವಂಥ ಒಂದು ಕಮ್ಯುನಿಟಿಗೆ ಬೇಕಾಗಿರುವಂಥ ಹಕ್ಕನ್ನು ಒದಗಿಸಬೇಕು ಮತ್ತು ರಿಗರಸ್ ಆಗಿರ್ತಕ್ಕಂತಹ ಎಕೋಲಾಜಿಕಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಮಾಡ್ತಾ ಇರಬೇಕು. ಯಾವ ರೀತಿಯಾಗಿ ಒಂದು ಟೂರಿಸಮ್ನಿಂದಾಗಿ ವಿಸಿಟರ್ಸ್ಗಳ ಆಧಾರದ ಮುಖಾಂತರ ಎಷ್ಟು ಮಟ್ಟಿಗೆ ಅಲ್ಲಿರುವಂಥ ಒಂದು ಎಕೋಲಾಜಿ ಡಿಗ್ರೇಡೇಷನ್ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಸೆಸ್ ಮಾಡಬೇಕು, ಸರಿಯಾದಂಥ ಗೈಡ್ಲೈನ್ಸ್ಗಳನ್ನು ಸಹ ಕೊಡಬೇಕು. ಇದರಿಂದ ನಮ್ಮ ಒಂದು ಫ್ರೇಮ್ವರ್ಕ್ ನಡಿಯಲ್ಲಿ ಕಲ್ಚರಲ್ ಆಸ್ಪೆಕ್ಟ್ನ ಮುಖಾಂತರ ಕನ್ಸರ್ವೇಷನನ್ನು ಸಹ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಒಂದು ಸಿವಿಲೈಸೇಷನ್ನ ನಡಿನಲ್ಲಿರ್ತಕ್ಕಂಥ ಆಸ್ಪೆಕ್ಟನ್ನೇ ನೋಡುವಂಥದ್ದಾದರೆ ಯಾವ ರೀತಿಯಾಗಿ ಮೊದಲು ನಾವು ನಮ್ಮ ಕಲ್ಚರಲ್ ಆಸ್ಪೆಕ್ಟ್ನ ಮುಖಾಂತರ ಫಾರೆಸ್ಟನ್ನು ಕನ್ಸರ್ವ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಒಂದು ಇಂಟಿಗ್ರೇಷನನ್ನು ತರಬೇಕಾಗುತ್ತೆ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಒಂದು ಇಕಲಾಜಿಕಲ್ ಇಂಟಿಗ್ರಿಟಿಯನ್ನು ಪ್ರೊಟೆಕ್ಟ್ ಮಾಡಬೇಕು, ಕಮ್ಯುನಿಟಿಗಳ ಒಂದು ರೈಟ್ಸನ್ನು ಸಹ ನಾವು ಇಲ್ಲಿ ಪ್ರೊವೈಡ್ ಮಾಡಬೇಕು, ಕಲ್ಚರಲ್ ಕಂಟಿನ್ಯೂಟಿಯನ್ನು ಪ್ರಿಸರ್ವ್ ಮಾಡೋದು ಸಹ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿಯಲ್ಲಿ ದ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ 2006 primarily seeks to option A ban all religious activity inside forests, option B transfer forest ownership to private corporations, option C recognize rights of scheduled tribes and traditional forest dwellers, option D ನಲ್ಲಿ permit unlimited diversion of forest land. ಈ 4 ಆಪ್ಷನ್ ಅಡಿಯಲ್ಲಿ
ಫಾರೆಸ್ಟ್ ರೈಟ್ ಆ್ಯಕ್ಟ್ 2006ಗೆ ಸಂಬಂಧಪಟ್ಟಂತಹ ಒಂದು ಆಬ್ಜೆಕ್ಟಿವ್ ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮಗೇನೇ ಕನ್ಸರ್ನ್ ಇದ್ದರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.